ಜೊತೆಯಲ್ಲಿ ಎತ್ತು ಕೂಡಲೇ ಅವನೀಶ್ ಗಾಡಿ, ಸುಜುಕಿ ಅವನೀಶ್ ಗಾಡಿ. ಜೊತೆಯಲ್ಲಿ ಬರೋದು, ವಾಕ್ವೈಟ್ಸ್ ಪಕ್ಕದಲ್ಲೇ ಬರೋದು, ಹಿಂದಿಂದೆ ಬರೋದು. $94,808. ಈ ಕಡೆದು AA4457, AA4457 ಅಕ್ಕಪಕ್ಕ. ಆ್ಯಕ್ಚುಲಿ ಇವನು ಇಲ್ಲೊಬ್ಬ ಹೋಗ್ತಾ ಇದ್ದಾನಲ್ಲ ಟಿ ಶರ್ಟು, ಇವನು ಇಲ್ಲಿ ಬಂದು ಕೂತಿದ್ದ. ಆಟೋ ಡ್ರೈವರ್ ಕೂಡ ಸಿಟಿ ಕಾರ್ಪೊರೇಷನ್ ಕಸ ತುಂಬಿಕೊಂಡು ಆಟೋ ಡ್ರೈವರ್ ಕೂಡ ಇಲ್ಲೇ ಪಕ್ಕ ಕೂತಿದ್ದ. ಈಗ ನಾನು ಎದ್ದೆ ಹೋಗೋಕ್ಕಿಂತ ಅವಾಗ ಚಕ್ ಅಂತ ಎದ್ದು ಒಬ್ಬ ಈ ಕಡೆ ಹೋದ, ಒಬ್ಬ ಹೋಗೋಕ್ಕೆ ಅಂತ ಹೊರಟ. ನಾನು ಬೆತ್ತ ಇಲ್ಲೇ ಕೂತ್ಕೊಂಡೆ. ಸೊ ಅವನು ಗಾಡಿ ಸ್ಟಾರ್ಟ್ ಮಾಡಲಿಲ್ಲ, ಅಲ್ಲೇ ಕೂತ್ಕೊಂಡ. ಆ್ಯಕ್ಚುಲಿ ಸ್ಮೆಲ್ ಹೊಡಿಲಿ ಅಂತ ತೊಗೊಬಂದು ನಿಲ್ಲಿಸಿರೋದು, ಜೊತೆಗೆ ರೋಡ್ ಕಾಣದೇ ಇರಲಿ ಅಂತ ಬ್ಲಾಕ್ ಮಾಡಿರೋದು. ರೋಡ್ ಕಾಣದೇ ಇರಲಿ ಅಂತ, ಮತ್ತು ಸ್ಮೆಲ್ ಹೊಡೀಲಿ ಅಂತ, ಜೊತೆಗೆ ಅವನು ಬಂದು ಪಕ್ಕ ಕೂತಿದ್ದ. ಹಿಂದಿನ ಸಾಯ್ತಲ್ಲ ಮಾತಾಡಿಕೊಂಡು. ಅಲ್ಲೋದನ್ನು ಕುಂಟವನು ಮಾಮೂಲಿ ಊಟ. ಯಾರು ಹಿಂದೆ ಇವನು ಸಾಯ್ತಾನೆ, ಯಾಕೋ ಹಿಂದಿಂದ ಬರ್ತಾರೋ ಜನಗಳು. ಇವಾಗ ಇವರು ಕುಂಟ ಅದೇ ಹೆಸರೇನದು, ಅದು ಬ್ಯಾಟ್ರಿಲ್ಲೇ ಬಟಾಕಪ್ಪ. ಇದೇ ಕ್ಯಾಂಟೀನಲ್ಲಿ ಊಟಕ್ಕೆ ಬರ್ತದಲ್ಲ ಅವನು ಗಾಡು. ಅವನು ಅಲ್ಲೆಲ್ಲ ಕಡೆ ಬರ್ತಾನೆ. ಅವನು ಇದೇ ಕ್ಯಾಂಟೀನ್ ಬರ್ತಾನೆ, ಅಲ್ಲಿ ಕೆರಸ್ಬಿಟ್ಟು ಮುಂಭಾಗ ಊಟಕ್ಕೆ ಬರ್ತಾನೆ. ಎಲ್ಲೆಲ್ಲಿ ಇರ್ತಾನೆ, ಅಲ್ಲಿ ಎಲ್ಲೆಲ್ಲಿ ಊಟ ಕೊಡ್ತಾರೆ, ಎಲ್ಲೆಲ್ಲಿ ಏನೇನು ನಡೀತೆ ಎಲ್ಲ ಕಡೆ ಇರ್ತಾನೆ ಅವನು. ML 6380 K04 ಗಾಡಿ. 6380 ಇರಬೇಕು ಅದು. ಆ್ಯಕ್ಚುಲಿ ಅವ್ನು ಮಾಡಿದ್ದೇನೆಂದರೆ, ಗಾಡಿ ಪಾರ್ಕ್ ಮಾಡಿದ್ದೆ ಇಲ್ಲಿ. ಗಾಡಿ ಪಾರ್ಕ್ ಮಾಡಿದ್ದೆ, ಅವ್ನು ಗಾಡಿನ ರಿವರ್ಸಿಗೆ ತೆಗಿತಾನೆ. ನಾನು ಹತ್ರ ಬರ್ತಿದ್ದಂಗೆ ಹೋಗಲಿ ಅವನು. ಆಮೇಲೆ ಗಾಡಿ ರಿವರ್ಸ್ ತೆಗಿಯವನಲ್ಲ, ಗಾಡಿ ಬೇಕಂತ ರಿವರ್ಸ್ ತೆಗಿತಾನೆ. JU488. ಅದು ಏನಂದರೆ ಹಿಂದಿಂದೆ ಬರ್ತಿದ್ದವರು, ಸೌಂಡ್ ಮಾಡ್ತಿದ್ದವರು ಇಲ್ಲಿ ಹೋಂಡಾ ಆ್ಯಕ್ಟಿವ್ ಅನ್ನೋದೇ ಕತೆ. ಇವ್ರದ್ದೆಲ್ಲ ಕತೆ ಏನಂದರೆ, ಷಣ್ಮುಗ ಅಂಗಡಿಗೆ ಹೋಗಲಿಲ್ಲ ಅಂತ. ಷಣ್ಮುಗ ಅಂಗಡಿಯಲ್ಲಿ ಟೀ ಕುಡಿಯೋಕ್ಕೆ ಹೋಗಲಿಲ್ವಲ್ಲ, ಅದಕ್ಕೆ ವರ್ಣವ್ರ ಅಂಗಡಿ ಇಬ್ಬರದು ಒಂದೇ. ಆರ್ಗನೈಸ್ಡ್ ಅವನು. JK ಗ್ರೌಂಡಲ್ಲಿ ದನ ಮೇಯಿಸ್ತಾರಲ್ಲ ಅವರು. ಹೆವಿ ಮೋಸ ಆಗೋಯ್ತು ಗುರು ಜನಗಳದು, NGOಗಳದು. ಹೆವಿ ಅಂದರೆ ಹೆವಿ ಮೋಸ. 4 ತುತ್ತು 5 ತುತ್ತು ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರೆ. 4 ತುತ್ತು 5 ತುತ್ತು. ಯಾವುದೋ ವಿಷ್ಣು ಸೇನೆ ಅಂದ್ಕೊಂಡು ಕೊಡ್ತಾರಲ್ಲ, ಬಿಡುತ್ತವು. ಬೇಕಾದ ಒಂದು ವಿಷಯ ಹೇಳ್ತಾ ಇರೋದು ನಾವು ಅಂದರೆ, ಬ್ರೇಕ್ಫಾಸ್ಟ್ ಮಾಡಿದವನು 9:15 ಬಂದು ಮಲಿಕೊಂಡೆ. 9:15 ಬಂದು ಮಲಿಕೊಂಡವನು ಇವಾಗ ಹೇಳ್ತಾ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾ? 4:15. ಕಡೆ ರೋಡಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕು. ಎಲ್ಲ ಕಟ್ ಮಾಡಿಬಿಟ್ಟು ಈ ಕಡೆ ಡೈವರ್ಟ್ ಮಾಡಿದ್ದಾರೆ. ಕಡೆ ಟ್ರಾಫಿಕ್ ಇದೆ. ಲೋಕರಂಜನ್ ರೋಡಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಕಡೆ ರೋಡ್ ಬಿಡುತ್ತೆ, ಗಾಡಿ ಬಿಡ್ತಾ ಇಲ್ಲ ಅಂದ್ಕೊಳ್ತೀನಿ. ಎಲ್ಲ ಬಸ್ಗಳು ಈ ಕಡೆನೇ ಬರ್ತಾ ಇರೋದು. ಇಲ್ಲೇ ಸ್ಟಾಪ್ ಕೊಡ್ತಾ ಇದ್ದಾರೆ. ಅವಾಗ ನಿದ್ದೆ ಒಂದ್ಸರಿ ಎದ್ದಿದ್ದೆ 1:30ಗೆ, ಇನ್ನೂ ನಿದ್ದೆ ಬರ್ತಾಯಿತ್ತು. ಸುಮ್ಮನೆ ಮಲಿಕೊಂಡೆ. ಫ್ಯಾಕ್ಟ್ ಏನು ಅಂದರೆ, ಇನ್ನೂ ನಿದ್ದೆ ಬರ್ತಾಯಿದ್ದ. ಇನ್ನೂ ಮಲಿಕೊಂಡ್ರೆ ಖಂಡಿತ ನಿದ್ದೆ ಬರ್ತೀವಿ. 4:15 ಬೆಳಗ್ಗೆ 9:30ಇಂದ ಸಂಜೆ 4:30ವರೆಗೂ ಮನೆ ನಿದ್ದೆ ಬರ್ತೀವಿ. ಇನ್ನೂ ನಿದ್ದೆ ಬರ್ತಾಯಿದೆ.
ಇಲ್ಲೊಬ್ಬ ಪಲ್ಸರಲ್ಲಿ ಕೂತ್ಕೋತಿದ್ನಲ್ಲ ಪಲ್ಸರಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೋತಿದ್ನಲ್ಲ ಅವನು ಇದೇ ತಂಡದವನು. ಸುಮ್ಮನೆ ಬೇಕಂತ ಜಾಗಕ್ಕೆ ಬ್ಲಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕೂತ್ಕೊಳ್ತಾ ಇದ್ದವನು. ಇವತ್ತೇ ಫಸ್ಟ್ ನೋಡ್ತಾ ಇರೋದು ನಾನು ಇವ್ರ ಜೊತೆ ಒಟ್ಟಲ್ಲಿ ಕ್ಯಾಮ್ರಾದಲ್ಲಿ ಅದಕ್ಕೆ ರೆಕಾರ್ಡ್ ಕೂಡ ಮಾಡ್ತಾ ಇರೋದು. ಪವರ್ ಬ್ಯಾಂಕ್ ಬೇರೆ ನನ್ನ ಹತ್ರ ಪವರ್ ಬ್ಯಾಂಕ್ ಇಲ್ವಲ್ಲ, ಅದಕ್ಕೆ ಪವರ್ ಬ್ಯಾಂಕ್ ತೋರಿಸ್ತಾ ಇರೋದು. ಏನೂ ಕೆಲಸ ಇಲ್ಲ, ಇವರು ಬರೋದು ಕುತ್ಕೊಂಡು ಬೆಂಚ್ ಬ್ಲಾಕ್ ಮಾಡ್ಕೊಳ್ಳೋದು. ಸ್ಪೆಷಲಿ ಈ ಕಡೆ ಕುಮಾರಸ್ವಾಮಿ ಬಾಲಂಗುಚಿ ಈಗ ಏನಕ್ಕೆ ಇವರು ನಿಂತಿರೋದು ಅಂದರೆ ಮುಖ ತೊಳಿತೀನಲ್ವ ನಾನು, ಸೊ ಅದಕ್ಕೆ ಇವ್ರ ಮುಖಗಳು ನೋಡ್ಕೊಂಡು ಮುಖ ತೊಳಿತಾ ಇರ್ಬೇಕು ನಾನು. ಕುಮಾರಸ್ವಾಮಿ ಬಾಲಂಗುಚಿ ಅಲ್ಲೋ ಯೆಲ್ಲೋ ಕಲರ್ ಹೋಗ್ತಿರೋ ಹಂಗೆ. ಹೇಳ್ತಾವನು ಬೇಕಾದಂತ ಬ್ಯಾಗಲ್ಲಿ ಇಟ್ಬಿಟ್ಟು. ಬ್ಯಾಗ್ ಬೇಕಂತ ಮುಂದೆ ಇಟ್ಟಿದ್ದು ಅಲ್ಲಿ ಬ್ಯಾಗ್ ಆ ಕಡೆ ಎಲ್ಲರೂ ಇಡಿ ತಳ್ತಾ ಇದೆ. ಕಡೆ ಬ್ಯಾಗು ಆ ಕಡೆ ಈ ಕಡೆ ಎಲ್ಲರೂ ಇಟ್ಕೊಳ್ಳಿ. ಕನ್ನಡ ಬರ್ತಾ ಬ್ಯಾಗ್ ಹಾರಕ್ಕೆ ಹಾಕೊಂಡು ಅಂದರೆ ಅವನ ಅಂಗಡಿಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗಿಲ್ವಲ್ಲ ಅದಕ್ಕೆ. ಟೀ ಕಾಫಿ ಇಶ್ಯೂ ಬೇರೆ, ಟೀ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾನಲ್ಲ ಅಲ್ಲಿ ವರುಣ ಅವ್ರ ಅಂಗಡಿ ಬಾಲಂಗುಚಿ ಅವನು. ಹಿಂದೆ ಕೂತ್ಕೊಂಡು ಒಬ್ಬ ಆ್ಯಕ್ಚುಲಿ ನಾನು ಸ್ಕ್ರೀನ್ ನೋಡೋ ಪ್ರಯತ್ನ ಪಡ್ತಾ ಇದ್ದೆ ಹಿಂದೆ ನಿಂತ್ಕೊಂಡು ಯಾವಾಗಲೂ. बता रहा हूँ अब इसमें चार पाँच जल्दी से घेरना डब्बा ले सामान सामान लेके
ಅಲ್ಲೂ ಮುಸ್ಲಿಮ್ಸ್. ಅವರೆಲ್ಲ ಬೇಕಂತ ಕಾಣಿಸ್ಕೊಳ್ಳೋದು ಆ ಥರ ಮುಂದೆ. ಮುಸ್ಲಿಮ್ಸ್ ಗುರುತಿಸ್ಕೊಳ್ತಾ ಇರೋದು ಈ ಕಡೆ ಎಂಡಿಗಳು ಕುತ್ಕೊಂಡು ಬೇಕಂತ ಕಾಣಿಸ್ಕೊಳ್ಳೋದಕ್ಕೆ. ಆ ಕಡೆ ಇನ್ನೊಬ್ಬರು ಒಂದಷ್ಟು ಜನ ಬಂದು ಜಾಯ್ನ್ ಆಗ್ತಾಯಿದ್ರೆ ಮುಸ್ಲಿಮ್ಸ್ಗಳು ಗ್ಯಾಗ್ ಹೋಗುತ್ತಿಲ್ಲ, ಅವರು ಫುಲ್ ತಿಗ ಹೊರ್ಕೋತಾರೆ ನಾನು ನೋಡಿದ್ರೆ. ಅದರಲ್ಲೂ ಆ್ಯಕ್ಚುಲಿ ಸೆಪ್ಟೆಂಬರ್ 2022 ಇದಕ್ಕೆ ಹೋಗಿದ್ನಲ್ಲ, ಅದು ಅದರಲ್ಲಿ ಗಲಾಟೆ ಆಯ್ತಲ್ಲ, ಮಾರ್ಕೆಟ್ ಇವೆಂಟ್ ಫಾರ್ಮಲ್ ಆಯ್ತಲ್ಲ, ಅದಾದಮೇಲೆ ಸಿಕ್ಕಾಪಟ್ಟೆ ಜನ ಮುಂದೆ ಡೇಟಲ್ಲಿ ಥೀಮ್ ಬಳಸೋದಕ್ಕೆ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಮುಂಚೆ ಯಾರೋ ನನಗೆ ಅಷ್ಟೊಂದೇನು ಮುಸ್ಲಿಮ್ಸು ತೊಂದರೆ ಕೊಡ್ತಾರಲ್ಲ, ನಿಜ ಹೇಳ್ಬೇಕಾದ್ರೆ ತೊಂದರೆ ಆಗೇ ಇಲ್ಲ ಅಂತಲ್ಲ, ಮುಸ್ಲಿಮ್ಸಿಂದನೇ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ಆದರೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾರು ಅಂತ ನನಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ 2022 ಹಲ್ಲೆ ಮಾಡಿದ್ರಲ್ಲ, ಸೊ ಅಕ್ಕಿ ವಿಷಯದಲ್ಲಿ, ಸೊಸೈಟಿ ಅಕ್ಕಿ ವಿಷಯದಲ್ಲಿ ಕಥೆಗಳೇನೋ ನಡೀತಲ್ಲ, ಅದಾದಮೇಲೆ ಮುಸ್ಲಿಮ್ಸ್ ಹೆಸರು ಎಷ್ಟು ತೊಂದರೆ ಕೊಟ್ಟು ಸ್ಟಾರ್ಟ್ ಮಾಡಿದ್ದು. ನಾನು ನೋಟಿಸ್ ಮಾಡಿದ್ದು ಅದಾದಮೇಲೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಅದಕ್ಕೆ ಮುಂಚೆ ನಾನು ಬೈಕೆಲ್ಲ ಕೆಡಿಸಿರೋದು ಡಿಸ್ಕವರ್ 125 ST ಡ್ಯಾಮೇಜ್ ಮಾಡಿದ್ದು, ಮತ್ತು ಯಮಹ SR ಡ್ಯಾಮೇಜ್ ಮಾಡಿದ್ದು ಮುಸ್ಲಿಮ್ಗಳೇ. ಸೊ ನಾನು ಅದೆಲ್ಲ ನೋಟಿಸ್ ಮಾಡಿರಲಿಲ್ಲ. ಸೊ ಮುಂಚೆ ಏನಾದ್ರು ಮುಸ್ಲಿಮ್ಸ್ ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ನನಗೆ ಗಮನಕ್ಕೆ ಬಂದಿಲ್ಲ. ಸೆಪ್ಟೆಂಬರ್ 2022 ಆದಮೇಲೆ ಸಿಕ್ಕಾಪಟ್ಟೆ ಆಗಿರೋದು. ಅದು ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋದ್ಮೇಲೆ ನನಗೆ ಅದು ನೋಟಿಸ್ ಬಂದಿಲ್ಲ, ನನ್ನ ಗಮನಕ್ಕೆ ಬಂದಿರೋದು. KA11C 693 ಗಾಡಿ ಸುಮ್ಮನೆ ನಿಂತಿರೋದು. ಚೆನ್ನಾಗಿ ಹೋಗ್ತಾನೆ ಮತ್ತೆ. ಮತ್ತೆ ಕ್ಲಚ್ ಬೇರೆ ಮುಟ್ತಾನೆ ಗಾಡಿ ಮುಂದಕ್ಕೆ ಹೋಗಲಿ ಅಂತ ಸೋಳ ಮಾಡ, ಬರೀ ಮಿಂಡ್ರಿಗೂ ಟಾಟಾಗಳ. ಆ್ಯಕ್ಚುಲಿ TVS ಗಾಡಿ ಇದು ಕಥೆ ಇದೆಯಲ್ಲ. ಸ್ಟೋರಿ ಏನಂದರೆ ಸುರೇಶನ್ ಮಗಂದು ನಾಲ್ಟನ್ ಗಾಡಿ ಬಿಟ್ಟಿದ್ದಾರಲ್ಲ, ಆನ್ ರೋಡ್ ಮಾಡಿದ್ದಾರೆ. ಸೊ ಅದಕ್ಕೆ ರಿಲೇಟೆಡ್ ಇದು ಆರ್ಗನೈಸ್ಡ್ ಇದೆಲ್ಲ ಬೆಳೆತಾವಲ್ಲ, ಇನ್ನೊಂದು ಆರ್ಗನೈಸ್ ಹಿಂದೆ ಅಲ್ಲಿ ಆಟೋ ನಿಂತಿತ್ತಲ್ಲ ಬರೋ ಅಲ್ಲ ಆ ಕಡೆ, ಅದಕ್ಕೂ ಇದಕ್ಕೆಲ್ಲ ಸಂಬಂಧ ಇದೆ. ದುರ್ಗಾ ಪರಮೇಶ್ವರ ದೇವಸ್ಥಾನದ ಐಕ್ಳಿಗಳು ಅವರು ಪಾಲಂಗೋಚಿಗಳು, ಇದಕ್ಕೆಲ್ಲ ಆರ್ಗನೈಸ್ಡ್ ಇದೆ. ಚಿಕ್ಕ ನೆಲದ ಮೇಲೆ ಹಿಡಿಯಲ್ಲ ಅನಿಸುತ್ತೆ ಮುಂಚೆ ಬೇಕಂತ ಮುಂದೆ ಡೇಟಾಲ್ತಿ ಮಾಡು ಒಂದು ಇದು ಅಷ್ಟೇ ಅಲ್ಲ. ಸೊ ಅದು ಆ ಕಡೆ ಇರಲಿ. ಈಗ ಅದೇನೋ ರೋನಿನ್ ಗಾಡಿ ತೋರಿಸಿದಂದರೆ TVS ನಾಲ್ಟನ್ ಗಾಡಿ ಬಿಟ್ಟಿದ್ದಾರಲ್ಲ, ಸೊ ಅದು ನಾನು ಸುರೇಶ್ ಅವ್ರ ಮಗನ ಕೆಲಸದಿಂದ ತೆಗೆದಿಲ್ಲ ಅಂದರೆ ನಾನು ನಾಲ್ಟನ್ ಮತ್ತು TVS ಕಂಪ್ನಿಯವ್ರದ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಏನೋ ಅಡ್ವೊಕೇಟ್ ಮಾಡ್ತಿದ್ದಾರೆ, ಅಡ್ಡಿಗೆ ಬಂದ್ಬಿಟ್ಟು ಕಾಂಪ್ರಮೈಸ್ ಆಗೋಗ್ತೀವಿ ನಾವು, ಬಂದ್ಬಿಟ್ಟು ಅಡ್ನ ಅಂತ ಹಿಡ್ಕೊಬಿಡ್ತೀವಿ ಅಂತ ಅಡ್ವೊಕೇಟ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಬಂದರೆ ಬಾಯಲ್ಲಿ ಹೇಳಿ ಕಳಿಸ್ತೀನಿ, ಎರಡನೇ ಟೈಮ್ ಕೈಯಲ್ಲಿ ಹೇಳ್ತೀನಿ ಕಳಿಸಲ್ಲ, ಯಾರು ಬಂದು ಎತ್ತಾಕೊಂಡು ಹೋಗೋಕೆ ಬರುತ್ತೆ ಖಂಡಿತ ಅವ್ರನ್ನ. ಅದು ಯಾವ ತನಕ ಲೆಕ್ಕ ಥರ ಗೊತ್ತಿಲ್ಲ, ಒಬ್ಬೊಬ್ರಿಗೂ ಖಂಡಿತ ಹುಡ್ಕೊಂಡು ಹೊಡಿತೀನಿ ಅವ್ರಿಗೆ. ಈಗ ಆ್ಯಕ್ಚುಲಿ ಜೀಬ್ರಾ ಕ್ರಾಸ್ ಅಲ್ಲೊಬ್ಬ ಕರೆಕ್ಟಾಗಿ ಅವ್ನು ಬೆನ್ನಿಂದನೇ ಇರಬೇಕು, ಹಂಗೆ ಹೆಂಗಂತ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಈ ಬಡ್ಡಿ ಮಕ್ಳು ಇಬ್ಬರು ಹೋಗ್ತಾರಲ್ಲ, ಅದರಲ್ಲಿ ವೈಟ್ ಟಿ ಶರ್ಟ್ ಅವನಲ್ಲ, ಅವ್ನು ಸೊಳೆ ಮಗ ಚಿಕ್ಕಳ್ಳಿ ಹತ್ರ ಎಲ್ಲ ತರಕಾರಿ ಸಿಗ್ಬೋದು ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾರಲ್ಲ. 50% 50 ರೂಪಾಯಿ ನಾವು ತೊಗೊಳ್ತೀವಿ ಅಂತ ಸಿಗೋದಿಲ್ಲ, ಕೈ ನೋಡಿದ್ರೆ ಬಳಸೋದು. ಎಲ್ಲಿ ಅರಸ್ ರೋಡಲ್ಲಿ ಆ್ಯಕ್ಚುಲಿ ಅದು ನನ್ನದೇ ಸ್ಟೈಲ್, ಅದು ನನ್ನ ಒತ್ತರಿಸ್ಕೊಂಬರ್ತಾರಲ್ಲ ಆವಾಗ ನಾನೇ ಮೊಳ್ಸ್ಕೊಂಡು ಹಿಡಿಯೋದು. ಆ ಥರ ಸುಮಾರು ನಾನು ಮಾಡೋ ಕೆಲಸಗಳನ್ನ ನನಗೇ ತಿರುಗಿಸೋ ಕೆಲಸಗಳನ್ನ ಮಾಡಿದ್ದಾರೆ ಅವರು. ಸೊ ಅದರಲ್ಲಿ ಇದು ಒಂದು. ನಾನೇ ಆ್ಯಕ್ಚುಲಿ ನಾನು ಒತ್ತರಿಸ್ಕೊಂಬರ್ತಾರಲ್ಲ ಅವ್ರಿಗೆ ಮೊಳ್ಸಂದಿಲ್ಲ ಹೊಡಿಯೋದಿಲ್ಲ, ಸುಮ್ಮನೆ ಮೊಳ್ಸಂದು ಹಿಡ್ಕೋತೀನಿ. ಬ್ಲಾಕ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಕರಾಟೆಯಲ್ಲಿ ಬ್ಲಾಕಿಂಗ್ ಅಂತಾರಲ್ಲ, ಸೇಮ್ ಅದೇ ಮಾಡೋದು ನಾನು, ಅದನ್ನೇ ಮಾಡೋದು. ಅಡ್ಡಿ ಬಂದವ್ರಿಗೆ ಬ್ಲಾಕ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ, ರೆಡಿ ಇರ್ತೀನಿ ಅಷ್ಟೇ. ಚಕ್ ಅಂತ ಮುಂಚೆ ದೊಣ್ಣೆ ಇದ್ದಾಗ ದೊಣ್ಣೆಲಿ ತಿರುಗಿಸ್ತಾ ಇದ್ದೆ, ಇಲ್ಲ ಕೈಯಲ್ಲಿ ಇದ್ದಾಗ ಕೈಯಲ್ಲಿ ಹತ್ರ ಇಟ್ಕೊಂಡಿರ್ತೀನಿ. ಅವ್ರು ಅಡ್ಡಿಗೆ ಬಂದಾಗ
ಹತ್ರಕ್ಕೆ ಬಂದಾಗ ಮುಖಕ್ಕೆ ಅಥವಾ ಬೇರೆ ಎಲ್ಲಿ ಭುಜಕ್ಕೆ ಅವ್ರು ಎಲ್ಲಿ ಏನು ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದಕ್ಕೆ ನನ್ನ ಮೊಳ್ಸಂದಿ ಹೊಡೆಯುತ್ತೆ. ಅಥವಾ ಬೇರೆ ಇನ್ನೇನಾದ್ರು ಮಾಡಿದ್ರೆ ಕೈಯಲ್ಲಿ ಬ್ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ. ಅದನ್ನೇ ಅವರು ಇದು ಮಾಡ್ತಾ ಇರೋದು ತೋರಿಸೋದು. ನೋಡಿ ಬೇಕಾಗತ್ತೆ ಅಂತ ನಿಲ್ಲಿಸೋದು. ಇಲ್ಲಿ ಬ್ಯಾರಿಕೇಡ್ ಇದೆ, ಇಲ್ಲಿ ಮತ್ತೆ ತಂದು ನಿಲ್ಲಿಸಿರೋದು. JS 4392 ಗಾಡಿ K09 ಪ್ಯಾಲೇಸ್ ಹೋಂಡಾ ಗಾಡಿ ಅದು. ಅವ್ರು ಧೈರ್ಯ ಮೆಚ್ಚಬೇಕಾದ್ರು ತಂದೆ ನಿಲ್ಲಿಸ್ತಾರಲ್ಲ ಗಾಡಿಗಳ. ನಾನು ಯಾಕಂತ ಅವ್ರ ವಿರುದ್ಧ ಮಾತಾಡೋಕ್ಕೆ ಹೋಗಲ್ಲ ಅಂದರೆ ರೆಕಾರ್ಡ್ ಮಾಡಿ ಇಡ್ತಾ ಇರೋದನ್ನು ಸುಮ್ಮನೆ ಗಂಧಕ್ಕೆ ಸಾಕಲ್ಲ. ಒಂದೊಂದಿನ ಹಾಕ್ಕೊಂಡು ಗುಮ್ತೀನಿ ತೊಗೊಂಡೋಗಿ ಬಡ್ಡಿಗಳ ಜೊತೆಗೆ ಇವ್ರುಗಳ ಜೊತೆ ಕಿತ್ತಾಡಿ ಏನು ಪ್ರಯೋಜನ ಇಲ್ಲ. ಪ್ಯಾಲೇಸು ತಗೊಂಡೋಗಿ ಓಡ್ಬೇಕು ಮಾಡಬೇಕು. ಇವ್ರನ್ನೆಲ್ಲ ತಾಕಬೇಕಾಗಿರೋದು. ಯಾವತ್ತು ಬೇಟೆಗಾರನ ಬಾಣೆಗಳಿಗೆ ಪ್ರತಿಬಾಣ ಬಿಡೋಕೋಬಾರ್ದು. ಬೇಟೆಗಾರನಿಗೆ ಬಾಣ ಬಿಡಬೇಕು. ಬೇಟೆಗಾರ ಔಟ್ ಆದ ಅಂದರೆ ಕತೆ ಮುಗೀತಂತ ಅರ್ಥ. ಬೇಟೆಗಾರ ಇಲ್ಲಿ ಒಡೆಯರ್ ಪ್ಯಾಲೇಸ್ ಅವರು, ಬಾಣಗಳು ಇವ್ರದ್ದು. ಓಕೆ, ಅವನು ಮೂರನೇ ಅವನು ಆ್ಯಕ್ಚುಲಿ ಅದು ಸಾಮಾನು ತಪ್ಪ ಟ್ರೈ ಮಾಡ್ತಾವ್ರ. ಈ ಥರದ ಸಿಕ್ಕಾಪಟ್ಟೆಯಿಂದ ನಡೀತಾ ಇರ್ತವೆ. ಇವ್ರು ಇಷ್ಟಾರು ಬಟ್ಟೆ ಹಾಕೊಂಡವನೆ. ಒಂದಷ್ಟು ಜನ ಬ್ಯಾಕಪ್ ಫೀಲ್ಡರ್ ತೋರಿಸ್ತೀನಿ ಒಬ್ಬನ ಹಿಂದ್ಗಡೆ. ಇವರು ಕಣ್ಣು ಜಾಯ್ನ್ ಆಗ್ತಾರೆ. ಇದರನ್ನು ಹೇಳಿಲ್ವ ಈ ಸ್ಪಾಟಲ್ಲಿ ಕುದುರೆ ಗಾಡಿ ಬಂದೇ ಬರ್ತವೆ ಅಂತ. ಹೆಡ್ಲೈಟ್ ಹಾಕೊಳ್ದೆ ಬರ್ತಾ ಇದ್ದಾನಲ್ಲ, ಅವ್ನ ಗಾಡಿ ನಂಬರ್ ಓದಲೇಬೇಕು. 42S 4311 ಇವನು ಬ್ಯಾಕಪ್ ಫೀಲ್ಡರು. ಇವ್ರುಗಳು ಬ್ಯಾಕಪ್ ಫೀಲ್ಡರ್ಗಳೇ. ಇಲ್ಲಿ ಯಾರೋ ಹೊಡೆಯೋ ಪ್ಲ್ಯಾನ್ ಮಾಡಿದರು, ಅಂದರೆ ಗಾಡಿಗೆ ಹೊತ್ತಿಸ್ಕೊಂಡು ಹೋಗೋ ಪ್ಲ್ಯಾನ್ ಇಟ್ಟಿದ್ರು. ಇವರೆಲ್ಲ ಬ್ಯಾಕಪ್ ಫೀಲ್ಡಿಂಗ್ ಏನು ಮಾಡ್ತಾರೆ ಗೊತ್ತಾ? ಕನ್ಫ್ಯೂಸ್ ಮಾಡೋದು. ಸರಿ, ನನಗೆ ಕನ್ಫ್ಯೂಸ್ ಮಾಡೋದು. ಜೊತೆಗೆ ವೆಹಿಕಲ್ ಬರ್ತಾ ಇರ್ತಾರಲ್ಲ ಅವ್ರುಗಳಿಗೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಗುದಿಯೋದಕ್ಕೆ. ಆದರೆ ಅವ್ನು ಆ ಕಡೆ ಹೋಗ್ತಾ ಇದ್ದಾನೆ, ಈ ಕಡೆ ಹೋಗ್ತಿದ್ದೀರಿ, ನಾವು ಎಲ್ಲಿಗೆ ಹೋಗಬೇಕು, ಕನ್ಫ್ಯೂಸ್ ಆಗ್ಬಿಟ್ಟೆ ಅಂತ ಅವರು ಹೇಳ್ತಾರೆ ಕತೆಗಳು ಗುದ್ದಾದಮೇಲೆ. ಸೊ ಆ ಥರ ಕತೆ ಹೇಳ್ಕೊಡೋದಕ್ಕೆ ಇವರು ಅವಕಾಶ ಮಾಡಿಕೊಡ್ತಾರೆ. ಜೊತೆಗೆ ನನ್ನ ಪಕ್ಕ ನಿಂತ್ಕೊಂಡು ತಾವು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗೋರಲ್ಲ, ಆ ಥರ ಹಿಂದಕ್ಕೂ ಹಿಂಗೆ ಅಳ್ಳಾಡ್ತಾ ಇರ್ತಾರೆ ನಿಂತ್ಕೊಂಡು. ಕನ್ಫ್ಯೂಸ್ ಮಾಡೋದು ಕೆಲಸಗಳು. ಇಲ್ಲಿ ಎಷ್ಟು ಜನ ಬಂದರೂ ಗೊತ್ತು. ಇವರೆಲ್ಲ ಹೆಡ್ಲೈಟ್ ಬಿಡೋದು. ಅವ್ನು ಲೈಟ್ ಹಾಕೊಂಡಿಲ್ಲ ಅವನು. ಗಾಡಿ ಹೋಂಡಾ ಸಿಟಿ ಇರಬೇಕು ಅಂದ್ಕೊಳ್ತೀನಿ. ಗಾಡಿ ಅದು ನೋಡಿದ್ರೆ ಸಿಟಿ ಇರಬೇಕು, ನಾಟ್ ಶೋರ್. ಹೋಂಡಾ ಸಿಟಿನೇ ಅದು. ಹೆಡ್ಲೈಟ್ ಹಾಕಿಲ್ಲ. ಐಬಿ ಪೂಜಾರಿ ಬಟ್ಟೆ ತವ ಪೂಜಾರಿ ಅವ ಐಬಿ ಮಗ. ಈಗ ನಾನೇ ಬೀಳ್ತಾ ಇದ್ದೆ ಅಲ್ಲಿ ವಾಟ್ರ್ ಬಾಟ್ಲಿಗೆ ತುಳಿದ್ಬಿಟ್ಟು. ಚೆನ್ನಾಗಿ ಹೈ ಬೀಮ್ ಹಾಕೋರ ಗೊತ್ತಾಯ್ತಲ್ವ. ಈಗ ಎಕ್ಸಾಂಪಲ್ಲು ಯಾಕೆ ಇವ್ರು ಹೈ ಬೀಮ್ ಬಿಡ್ತಾರೆ ಅಂತ. ಪೊಲೀಸ್ ಬರ 53 MF 5243 ಗಾಡಿ ಅದು. ಇವಂದು ಯಾವುದೋ ಗೊತ್ತಿಲ್ಲ. ಒಮ್ಮೆ ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಬಿಟ್ಟಿದೆ. ನಂಬರ್ ಪ್ಲೇಟ್ ಮುಖ ಕವರ್ ಆಗಿದೆ ಅಂದ್ಕೊಳ್ತೀವಿ ನಾವು. ಇದೆಲ್ಲ ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು. 53Z6641 ಗಾಡಿ. ಏನಕ್ಕೆ ಹಿಂಗೆ ಮಾಡ್ಕೊಂಡಿರ್ತಾರೆ ಅಂದರೆ, ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ಅಂತ ನಾವು ರೈಟ್ ಸೈಡ್ಗೆ ಹೋದರೆ ಆ ಕಡೆಯಿಂದ ಬರೋದು ತುಂಬ ಈಸಿ ಆಗುತ್ತೆ. ಹೆಡ್ಲೈಟ್ ಬಿಡೋದಕ್ಕೆ, ಟಚ್ ಮಾಡ್ಕೊಂಡು ಹೋಗೋದಕ್ಕೆ, ಹೊತ್ತಿಸ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ಮುಂದೆ ಹೋಗೋದಕ್ಕೆಲ್ಲ. ಎಲ್ಲಿಂದ ಹೋದ್ರೆ ಮುಸ್ಲಿಮ್ಸ್ ಮಾತಾಡಲ್ಲ ಗುರು. ಸುಮ್ಮನೆ ಮುಂದೆ ಕಾಣಿಸ್ಕೊಳ್ಳೋದು. ಇದೂ ಅಷ್ಟೇ. ಬಾಂಡ್ ಬೇಕಂತ ನಿಂತಿರೋದು ಹಿಂಗೆ. V3700 KA09 V3700 ಮುಸ್ಲಿಮ್ ಅವನು ಖಂಡಿತ. ಮುಂದೆ ಡೇಟ್ ಹಾಕ್ತೀವಿ ಅದು. ಮೈಲಾರಿ ಬಸಪ್ಪ ಬೇಕಂತ ನಿಂತ್ಕೊಳ್ತೀವ. ಮುಂದೆ ನಿಂತ್ಕೊಂಡು ಇಲ್ಲಿ ಹೋಗೋ ಬರೋ ಜರ್ಗಳು ನೋಡ್ಕೊಂಡು ತುಣ್ಣು ಹಚ್ಕೊಳ್ಳೋದು. ಯಾರೋ ತಮಿಳಿಯನ್ಸ್ ಬಂದವರು ಗುರು. 3 ಜನ, 3 ಅಲ್ಲ 4 ಜನ, 3 ಜನ.
ಅಲ್ಲಿ ನಾನು ಮಲಗ್ತಾ ಇದ್ದಲ್ಲ ಬೆಂಚು ಆ್ಯಕ್ಚುಲಿ ಆ ಬೆಂಚಲ್ಲಿ ಕೂತ್ಕೊಂಡಿರ್ಬೋದು. ಇವಾಗ ಬಂದು ಕೂತ್ಕೊಂಡಿತ್ತು. ತಮಿಳಿಯನ್ಸು ಜೋರ ಮಾತಾಡ್ತಾರೆ, ಬಿರಿಯಾನಿ ಹಾಕೊಂಡು ಜೋರ ಮಾತಾಡ್ತಾರೆ. ಕವರ್ ಮಾಡ್ತೀನಿ ಸಾಧ್ಯ ಆದರೆ ಕತ್ಲ ಕಾಣಲ್ಲ. நேற்று நமக்கு ரொம்ப சீனை போட்டோம்னா அந்த கடைக்காரன் சொன்னா நம்ம நிச்சயம் தர மாட்டோம். மாத்திரம் இல்லையா போன தெரியும் நம்மளோட போட்டோன்னு கேள்வி. இல்லை ಇವರು ಮಾಮೂಲಿ ಮಹೇಶ ಸುರೇಶ್ಗಳಿದ್ದಾರಲ್ಲ, ಅವರು ಅಲ್ಲಿ ಕೂತಿದ್ದಾರೆ ಆ ಕಡೆ ಲಾಸ್ಟಲ್ಲಿ. ಆ್ಯಕ್ಚುಲಿ ಅವ್ರ ಜಾಗ ಅದೇ, ಯಾವಾಗಲೂ ಅಲ್ಲೇ ಕೂರ್ತಾಯಿದ್ದು. ಇಷ್ಟು ದಿವಸ ಈ ಕಡೆ ಬಂದು ಕೂರ್ತಾಯಿದ್ರು. ಇವತ್ತು ಅಲ್ಲಿ ಕೂತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಹುಡುಗರು. अपनी तस्वीरों का जादू जगाएं, एक जादुई फोटो वीडियो बनाएं।